ನೋಡಿ ವೆರಿ ಇಂಪಾರ್ಟೆಂಟ್ ಫಸ್ಟ್ ಪಿ ಸಿಗೆ ರಿಲೇಟೆಡಾಗಿ ಆ್ಯನ್ಯಲ್ ಎಕ್ಸಾಮ್ಗೆ 5 ಮಾರ್ಕ್ಸಲ್ಲಿ ಬೇಕಾದರೂ ಕೇಳ್ಬೋದು, 5 ಮಾರ್ಕ್ಸಲ್ಲಿ ಬೇಕಾದರೂ ಕೇಳ್ಬೋದು, 4 ಮಾರ್ಕ್ಸಲ್ಲಿ ಬೇಕಾದರೂ ಕೇಳ್ಬೋದು. ಲೆಂತಿ ಪ್ರಾಬ್ಲಮ್, ಕೇರ್ಫುಲ್ ಅಬ್ಸರ್ವ್ ಮಾಡಿ. ಫಸ್ಟ್ ಪಿ ಸಿ ಸೈನ್ಸ್ ಸ್ಟೂಡೆಂಟ್ಸ್ ಮ್ಯಾಥಮೆಟಿಕ್ಸ್, ವೆದರ್ CBSE ಆಗಿರಲಿ ಸ್ಟೇಟ್ ಆಗಿರಲಿ, ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಇಫ್ a power n plus 1 plus b power n plus 1 divided by a power n plus b power n is the geometric mean. ನೋಡಿ, a power n plus 1 plus b power n plus 1 divided by a power n plus b power n is the geometric mean between a and b. Then find the value of n. Okay. ನೋಡಿ, ಈ ಪ್ರಾಬ್ಲಮನ್ನು ನಾನು 6 ಟೈಪ್ ಪ್ರಾಬ್ಲಮ್ಸ್ಗೆ ನಾನು ಈಕ್ವಲೆಂಟ್ ಮಾಡ್ತೇನೆ. ಓಕೆ, ಇದಕ್ಕೆ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತೇನೆ, 6 ಟೈಪ್ ಪ್ರಾಬ್ಲಮ್ಸ್ಗೂ ಅದೇ ಎಕ್ಸ್ಪ್ಲನೇಷನ್. ಯಾವುದೇ ಕಾರಣಕ್ಕೂ ಫಸ್ಟ್ ಪಿ ಸೈನ್ಸ್ ಸ್ಟೂಡೆಂಟ್ಸ್ ವರ್ಕ್ ಮಾಡಲೇಬೇಕು ನೀವು ಇದನ್ನು. ಓಕೆ, ಒಲಂಪೈಡಿಗೆ ಕೇಳ್ತಾ ಇರ್ತಾರೆ, JE ಕೇಳ್ತಾ ಇರ್ತಾರೆ, ಕೇರ್ಫುಲ್ ಅಬ್ಸರ್ವ್ ಮಾಡಿ. ಈಗ a power n plus 1 plus b power n plus 1 divided by a power n plus b power n is the geometric mean between a and b. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎನ್ ಅಂತ ಕೇಳಿದ್ದೇನೆ. ಇದೇ ಉಲ್ಟಾ ಕೊಟ್ಟು, ಇದು ನ್ಯೂಮರೇಟ್ರು, ಇದು ಡಿನಾಮಿನೇಟ್ರು. ಇದು ನ್ಯೂಮರೇಟ್ರಿಗೆ ಕೊಡ್ತಾರೆ, ಡಿನಾಮಿನೇಟ್ರಿಗೆ ಕೊಡ್ತಾರೆ. ಸೇಮ್ ಫೈಂಡ್ ದ ವ್ಯಾಲ್ಯೂ ಜಿಯೋಮೆಟ್ರಿಕ್ ಮೀನ್ ಬಿಟ್ವೀನ್ ಎ ಆ್ಯಂಡ್ ಬಿ, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎನ್ ಅಂತ ಕೇಳ್ತಾರೆ. ಅದಕ್ಕೆ ಎಲ್ ಟೈಪ್ ಆಯಿತು. ಸೇಮ್ ಕೊಡ್ತಾರೆ, ಈಸ್ ದ ಅರ್ಥಮೆಟಿಕ್ ಮೀನ್ ಬಿಟ್ವೀನ್ ಎ ಆ್ಯಂಡ್ ಬಿ, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎನ್. ಮತ್ತು ಚೇಂಜಸ್ ಮಾಡ್ತಾರೆ, ಅಗೇನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎನ್. ಮತ್ತು ಈಸ್ ದ ಹಾರ್ಮೋನಿಕ್ ಮೀನ್, ಸೇಮ್ ಫೈಂಡ್ ದ ವ್ಯಾಲ್ಯೂ ಆಫ್ ಎನ್. ಓಕೆ, 6 ಟೈಪ್ ಪ್ರಾಬ್ಲಮ್ಸ್ಗೆ ಈಕ್ವಲೆಂಟ್. ವಿ ನೋ ದಟ್ a, G, B, AGB ಆರ್ ಅರ್ಥಮೆಟಿಕ್ ಸೀರೀಸ್ ಸೀಕ್ವೆನ್ಸ್ ಅಂತ ಅಂದಾಗ G ಈಸ್ ದಿ ಜಿಯೋಮೆಟ್ರಿಕ್ ಮೀನ್ ಬಿಟ್ವೀನ್ A ಆ್ಯಂಡ್ B. ವಾಟ್ ಇಟ್ಸ್ ಫಾರ್ಮುಲಾ? G ಈಸ್ ಈಕ್ವಲ್ ಟು ರೂಟ್ ಆಫ್ AB. AGB, G ಈಸ್ ದಿ ಜಿಯೋಮೆಟ್ರಿಕ್ ಮೀನ್ ಬಿಟ್ವೀನ್ A ಆ್ಯಂಡ್ B. ವಾಟ್ ಇಟ್ಸ್ ಫಾರ್ಮುಲಾ? G ಈಸ್ ಈಕ್ವಲ್ ಟು ರೂಟ್ AB. ಇದು ಹೆಂಗೆ ಬಂತು ಸರ್? ವಿ ನೋ ದಟ್ G ಬೈ A ಈಸ್ ಈಕ್ವಲ್ ಟು B ಬೈ G. G ಬೈ A ಈಸ್ ಈಕ್ವಲ್ ಟು B ಬೈ G. G ಇಂಟು G, G ಸ್ಕ್ವಯರ್ ಈಸ್ ಈಕ್ವಲ್ ಟು AB ಇಂಪ್ಲೈಸ್ G ಈಸ್ ಈಕ್ವಲ್ ಟು ಹೌ ಮಚ್? ರೂಟ್ AB. ಓಕೆ, ರಿಸಲ್ಟ್ ಬಂತು. ಈಗ ಇದರಲ್ಲಿ G ಕೊಟ್ಬಿಟ್ಟಿದ್ದಾರೆ. ದಿಸ್ ಈಸ್ ಜಿಯೋಮೆಟ್ರಿಕ್ ಮೀನ್ ಬಿಟ್ವೀನ್ A ಆ್ಯಂಡ್ B. ಅಲ್ಲಿಗೆ G ಈಸ್ ಈಕ್ವಲ್ ಟು ಹೌ ಮಚ್ ಬರ್ಕಂತ ಇದ್ದಾನೆ? A ಟು ದಿ ಪವರ್ ಆಫ್ n ಪ್ಲಸ್ 1 ಪ್ಲಸ್ B ಪವರ್ n ಪ್ಲಸ್ 1 ಡಿವೈಡೆಡ್ ಬೈ A ಪವರ್ n ಪ್ಲಸ್ B ಪವರ್ n ಈಸ್ ಈಕ್ವಲ್ ಟು ರೂಟ್ A ಇಂಟು B. ಓಕೆ, ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ ಬರ್ಕೊಂಡಿದ್ದಾರೆ. ಮ್ಯಾಥಮೆಟಿಕ್ಸಲ್ಲಿ ವೆದರ್ ಇನ್ ಲೆಫ್ಟ್ ಸೈಡ್ ಆರ್ ರೈಟ್ ಸೈಡ್ ಆರ್ ಬೋತ್, ಈ ಥರ ರೂಟ್ ಇದೆ ಅಂದರೆ ನೆಕ್ಸ್ಟ್ ಸ್ಟೆಪ್ ಓದಕ್ಕಿಂತ ಮುಂಚೆ ನೀವು ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್. ಇಟ್ ಇಂಪ್ಲೈಸ್ A ಪವರ್ n ಪ್ಲಸ್ 1 ಪ್ಲಸ್ B ಪವರ್ n ಪ್ಲಸ್ 1 ಡಿವೈಡೆಡ್ ಬೈ A ಪವರ್ n ಪ್ಲಸ್ B ಪವರ್ n ಹೋಲ್ ಸ್ಕ್ವಯರ್ ಈಸ್ ಈಕ್ವಲ್ ಟು ರೂಟ್ ಆಫ್ AB ಹೋಲ್ ಸ್ಕ್ವಯರ್. ಸ್ಕ್ವಯರ್ ರೂಟು ಇದು ಕ್ಯಾನ್ಸಲ್ ಆಗುತ್ತೆ. ಈಗ A ಪವರ್ n ಪ್ಲಸ್ 1 ಪ್ಲಸ್ B ಪವರ್ n ಪ್ಲಸ್ 1 ಬೈ A ಪವರ್ n ಪ್ಲಸ್ B ಪವರ್ n ಹೋಲ್ ಸ್ಕ್ವಯರ್ ಈಸ್ ಇನ್ ದ ಫಾರ್ಮ್ ಆಫ್ A ಬೈ B ಹೋಲ್ ಸ್ಕ್ವಯರ್. A ಬೈ B ಹೋಲ್ ಸ್ಕ್ವಯರ್ ಅಂದರೆ ಏನು? A ಸ್ಕ್ವಯರ್ ಬೈ B ಸ್ಕ್ವಯರ್. ಇದನ್ನು A ಅಂತ ಟ್ರೀಟ್ ಮಾಡ್ತಾನೆ, ಇದನ್ನು B ಅಂತ ಟ್ರೀಟ್ ಮಾಡ್ತಾನೆ. A ಬೈ B ಹೋಲ್ ಸ್ಕ್ವಯರ್ ಅಂದರೆ A ಸ್ಕ್ವಯರ್ ಬೈ B ಸ್ಕ್ವಯರ್. ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ, ದಿಸ್ ಟರ್ಮ್ ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ ದಿಸ್ ಟರ್ಮ್ ಹೋಲ್ ಸ್ಕ್ವಯರ್, ಅಥವಾ ನ್ಯೂಮರೇಟರ್ ಹೋಲ್ ಸ್ಕ್ವಯರ್ ಬೈ ಡಿನಾಮಿನೇಟರ್ ಹೋಲ್ ಸ್ಕ್ವಯರ್. ದಟ್ ಈಸ್ A ಪವರ್ n ಪ್ಲಸ್ 1 ಪ್ಲಸ್ B ಪವರ್ n ಪ್ಲಸ್ 1
ಹೋಲ್ ಸ್ಕ್ವೇರ್. ನೋಡಿ ಎಷ್ಟೊಂದು ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀವಿ ನಾವು. ಈ ಪ್ರಾಬ್ಲಮ್ ಮಾಡೋದಕ್ಕೆ ಎಷ್ಟೊಂದು ಕಂಡೀಷನ್ಸನ್ನು ಫಾರ್ಮುಲಾಗಳನ್ನು ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಅನ್ನೋದು ಅರ್ಥವಾಗುತ್ತೆ ನಿಮಗೆ. ಡಿವೈಡೆಡ್ ಬೈ ಲೆಂತಿ ಪ್ರಾಬ್ಲಮ್ ಅಂತ ಬಿಡೋಕೆ ಹೋಗ್ಬೇಡಿ, ಟಫ್ ಪ್ರಾಬ್ಲಮ್ ಅಂತ ಬಿಡೋಕೆ ಹೋಗ್ಬೇಡಿ. ಎ ಪವರ್ ಎನ್ ಪ್ಲಸ್ ಬಿ ಪವರ್ ಎನ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು, ಇಲ್ಲಿ ರೂಟ್ ಕ್ಯಾನ್ಸಲ್ ಆಗಿದೆ, ರಿಮೈನಿಂಗ್ ಜಸ್ಟ್ ಎ ಬಿ. ಹೇಗೆ ನೋಡಿ, ಈಗ ನ್ಯೂಮರೇಟ್ರಲ್ಲಿ ಎ ಪವರ್ ಎನ್ ಪ್ಲಸ್ ಒನ್ ಪ್ಲಸ್ ಬಿ ಪವರ್ ಎನ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಅಂದರೆ ಬೈ ಯೂಸಿಂಗ್ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್. ವಾಟ್ ಈಸ್ ದ ಫಾರ್ಮುಲಾ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್? ಎ ಸ್ಕ್ವಯರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವಯರ್. ಓಕೆ, ಈಗ ಎ ಪವರ್ ಎನ್ ಪ್ಲಸ್ ಒನ್ನ ಎ ಅಂತ ಟ್ರೀಟ್ ಮಾಡು, ಬಿ ಪವರ್ ಎನ್ ಪ್ಲಸ್ ಒನ್ನನ್ನು ಬಿ ಅಂತ ಟ್ರೀಟ್ ಮಾಡು. ಓಕೆ, ಅಕಾರ್ಡಿಂಗ್ ಟು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ, ಎ ಪವರ್ ಎನ್ ಪ್ಲಸ್ ಒನ್ ಹೋಲ್ ಸ್ಕ್ವಯರ್ ಪ್ಲಸ್ 2ab 2 ಇಂಟು ಎ ಪವರ್ ಎನ್ ಪ್ಲಸ್ ಒನ್ ಈಸ್ ಕಾಲ್ ಇಟ್ ಆಸ್ ಎ ಪವರ್ ಎನ್ ಪ್ಲಸ್ ಒನ್ ಇಂಟು ಬಿ ಪವರ್ ಎನ್ ಪ್ಲಸ್ ಒನ್, ಇದು ಎ ವ್ಯಾಲ್ಯೂ, ಇದು ಬಿ ವ್ಯಾಲ್ಯೂ, ಪ್ಲಸ್ ಬಿ ಸ್ಕ್ವಯರ್ ಬಿ ಪವರ್ ಎನ್ ಪ್ಲಸ್ ಒನ್ ಹೋಲ್ ಸ್ಕ್ವಯರ್, ಬಿ ಪವರ್ ಎನ್ ಪ್ಲಸ್ ಒನ್ ಹೋಲ್ ಸ್ಕ್ವಯರ್. ಓಕೆ, ಕ್ಲಿಯರ್. ಡಿವೈಡೆಡ್ ಬೈ ಅಗೈನ್ ಡಿನಾಮಿನೇಟ್ರಲ್ಲೂ ಎ ಪವರ್ ಎನ್ ಪ್ಲಸ್ ಬಿ ಪವರ್ ಎನ್ ಹೋಲ್ ಸ್ಕ್ವೇರ್ is in the form of a plus b whole square, where a plus ಅಲ್ಲಿ a power n ಇದೆ, b plus ಅಲ್ಲಿ b power n ಇದೆ. According to this a plus b whole square formula, a power n whole square plus b power n whole square plus 2 into a power n into b power n. ನಾನು 2ab ಲಾಸ್ಟಿಗೆ ಬರೆದಿದ್ದೇನೆ. ದಟ್ ಈಸ್ ಈಕ್ವಲ್ ಟು, ಇದು ಎ ಬಿ ಮಿಸ್ ಮಾಡಬಾರ್ದು. ಓಕೆ, it implies a power n plus 1 whole square is in the form of, again law of indices, a to the power of m whole to the power of n is equal to a to the power of m into n. ಇದನ್ನು ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡು. ಇಲ್ಲಿ ಎ ಪವರ್ ಎನ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಅಂದರೆ ಈ 2 ಇಂದ ಇವೆರಡನ್ನೂ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಎ ಪವರ್ 2n ಪ್ಲಸ್ 2 ಪ್ಲಸ್ ಅದೇ ಥರ ಇಲ್ಲಿ ಬಿ ಪವರ್ ಎನ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್, ಇದನ್ನು ಹಂಗೆ ಬರೀದೆ 2 ಇಂಟು, ನೋಡಿ ಇಲ್ಲಿ ಎ ಪವರ್ ಎನ್ ಪ್ಲಸ್ ಒನ್ ಇಂಟು ಬಿ ಪವರ್ ಎನ್ ಪ್ಲಸ್ ಒನ್, ಇವೆರಡು ಪವರ್ ಸೇಮ್ ಇದೆ, ಇವೆರಡು ಪವರ್ ಸೇಮ್ ಇದೆ. ಎಗೇನ್ ಲಾ ಆಫ್ ಇಂಡಿಸಿಸ್, ಎ ಪವರ್ ಎಮ್ ಇಂಟು ಬಿ ಪವರ್ ಎಮ್ ಪವರ್ ಸೇಮ್ ಇದ್ದರೆ ಎ ಇಂಟು ಬಿ ಹೋಲ್ ಟು ದಿ ಪವರ್ ಆಫ್ ಎಮ್. ಹಿಯರ್ ಪವರ್ ಎರಡು ಸೇಮ್ ಇದೆ, ಎ ಪವರ್ ಎನ್ ಪ್ಲಸ್ ಒನ್ ಇಂಟು ಬಿ ಪವರ್ ಎನ್ ಪ್ಲಸ್ ಒನ್ ಅಂದರೆ ಎನ್ ಪ್ಲಸ್ ಒನ್ ಪವರ್ ಸೇಮ್ ಇರೋದ್ರಿಂದ ನಾನು ಎ ಇಂಟು ಬಿ ಹೋಲ್ ಟು ದಿ ಪವರ್ ಆಫ್ ಎನ್ ಪ್ಲಸ್ ಒನ್ ಅಂತ ಬರೀತೇನೆ. ಬರಿಬೋದಲ್ಲ? ಬರಿಬೋದು. ಪ್ಲಸ್ ಬಿ ಪವರ್ ಎನ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್, ಇಲ್ಲಿ ಎ ಪವರ್ ಎನ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ಗೆ ಸೇಮ್ ಫಾರ್ಮುಲಾ ಅಪ್ಲೈ ಮಾಡಿವಲ್ವ, ಬಿ ಪವರ್ 2n ಪ್ಲಸ್ 2 ಡಿವೈಡೆಡ್ ಬೈ ಅಗೇನ್ ಲಾ ಆಫ್ ಇಂಡಿಸಿಸ್, ಎ ಪವರ್ ಎನ್ ಹೋಲ್ ಸ್ಕ್ವೇರ್ ಎ ಟು ದಿ ಪವರ್ ಆಫ್ ಎಮ್ ಹೋಲ್ ಟು ದಿ ಪವರ್ ಆಫ್ ಎನ್, ಈ ಫಾರ್ಮುಲಾ ಅಪ್ಲೈ ಮಾಡಿದೆ ಅಲ್ವಾ, ಎ ಪವರ್ 2n ಪ್ಲಸ್ ಬಿ ಪವರ್ 2n ಪ್ಲಸ್ 2 ಇಂಟು ಎ ಪವರ್ ಎನ್ ಇಂಟು ಬಿ ಪವರ್ ಎನ್, ಅಗೈನ್ ಏನಂತ ಬರಿಬೋದು, ಎ ಇಂಟು ಬಿ ಹೋಲ್ ಟು ದಿ ಪವರ್ ಆಫ್ ಎನ್, ಪವರ್ ಸೇಮ್ ಇರೋದ್ರಿಂದ. ದಟ್ ಈಸ್ ಈಕ್ವಲ್ ಟು ಎ ಬಿ. ಓಕೆ, ನೆಕ್ಸ್ಟ್ ಪೇಜ್ಗೆ ಹೋಗ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಪೇಜ್. ಓಕೆ, ರಿಮೈನಿಂಗ್ ಬರ್ಕೊಂತೀನಿಲ್ಲಿ. ನೆಕ್ಸ್ಟ್ ಪೇಜ್. ಈಗ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತಾನೆ. ಎ ಪವರ್ 2n ಪ್ಲಸ್ ಬಿ ಪವರ್ 2n ಪ್ಲಸ್ 2 ಟೈಮ್ಸ್ ಆಫ್ ಎ ಬಿ ಹೋಲ್ ಟು ದಿ ಪವರ್ ಆಫ್ ಎನ್ ಈಸ್ ಈಕ್ವಲ್ ಟು ಎ ಬಿ ಅಂತ ಇದೆಯಲ್ಲ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತಾನೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಗೊತ್ತಾಗುತ್ತಲ್ಲ, ಎ ಪವರ್ 2n ಇಂಟು ಎ ಬಿ ಪವರ್ 2n ಇಂಟು ಎ ಬಿ ಪ್ಲಸ್ 2 ಟೈಮ್ಸ್ ಆಫ್ ಎ ಬಿ ಹೋಲ್ ಟು ದಿ ಪವರ್ ಆಫ್ ಎನ್ ಇಂಟು ಎ ಬಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ನ್ಯೂಮರೇಟರ್ ಆ್ಯಸ್ ಯೂಶುವಲ್ ಹಂಗೆ ಬರೀತಾ ಇದ್ದೀನಿ. ಎ ಪವರ್ 2n ಪ್ಲಸ್ 2 ಇಂಟು ಎ ಬಿ ಹೋಲ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1 ಪ್ಲಸ್ ಬಿ ಟು ದಿ ಪವರ್ ಆಫ್ 2n ಪ್ಲಸ್ 2 ಈಸ್ ಈಕ್ವಲ್ ಟು, ಅಲ್ಲಿ ಪ್ಲೇಸ್ ಇಲ್ಲ, ಇಲ್ಲಿ ಬರೀತಾ ಇದ್ದೀನಿ ನಾವು, ಎ ಪವರ್ 2n ಇಂಟು ಎ ಬಿ, ಎ ಪವರ್ 2n ಇಂಟು ಎ ಬಿ ಪ್ಲಸ್ ಬಿ ಪವರ್ 2n ಇಂಟು ಎ ಬಿ ಪ್ಲಸ್
2 times of AB, 2 times of AB whole to the power of n into AB. Clear? 2 times of AB whole to the power of n into AB. Okay, is equal to ಹಾಕಿದ್ದೇನೆ RHS ಅದು. That is equal to a power 2n plus 2 plus 2 times of AB whole to the power of n plus 1 plus b to the power of 2n plus 2 is equal to, ಇಲ್ಲಿ ನೋಡಿ, a power 2n, ಇಲ್ಲಿ ಎ ಬಿ ಇದೆ, ಇಲ್ಲಿ ಎ ಇದೆ, ಲಾ ಆಫ್ ಇಂಡಿಸಿಸ್ ಪವರಲ್ಲಿ ಏನಿಲ್ಲ ಅಂದರೆ 1 ಅಂತ ಬರಿತೀವಿ. ಲಾ ಆಫ್ ಇಂಡಿಸಿಸ್ a power m into a power n is equal to a power m plus n. Here b power ಇದೆ, a power 2n ಪವರಲ್ಲಿ ಒಂದಿದೆ, a power 2n plus 1 into b ಇದು ಬರೆದಿದ್ದೇನೆ, ಪ್ಲಸ್ ಬಿ ಪವರ್ 2n, ಇಲ್ಲಿ ಬಿ ತೊಗೊತೇನೆ, ಇದು ಎ ಹಂಗೆ ಉಳ್ಕೊಳುತ್ತೆ, ಬಿ ಪವರ್ 2n ಪ್ಲಸ್ 1, ಬಿ ಪವರ್ 2n ಪ್ಲಸ್ 1 ಇಂಟು ಎ, ಇದು ಎ ಹಂಗೆ ಉಳ್ಕೊಳುತ್ತೆ, ಪ್ಲಸ್ 2 ಇಂಟು ಎ ಬಿ ಹೋಲ್ ಟು ದಿ ಪವರ್ ಆಫ್ ಎನ್ ಇಂಟು ಎ ಬಿ ಇದೆ, ಪವರಲ್ಲಿ ಏನಿಲ್ಲ ಅಂದರೆ 1, ಅಗೇನ್ ಲಾ ಆಫ್ ಇಂಡಿಸಿಸ್ ಎ ಬಿ ಹೋಲ್ ಟು ದಿ ಪವರ್ ಆಫ್ ಎನ್ ಇಂಟು ಎ ಬಿ ಹೋಲ್ ಟು ದಿ ಪವರ್ ಆಫ್ 1 ಇಸ್ ನಥಿಂಗ್ ಬಟ್ ಎ ಬಿ ಹೋಲ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1. ಓಕೆ, ಕ್ಲಿಯರ್. ಈಗ ಇದು ಈಕ್ವಾಲಿಟಿ, ಇಲ್ಲಿ ಈಕ್ವಲ್ ಇದೆ, ಇದು ಲೆಫ್ಟ್ ಸೈಡು, ಇದು ರೈಟ್ ಸೈಡು, ಲೆಫ್ಟು ಮತ್ತು ರೈಟಲ್ಲಿ, ಲೆಫ್ಟು ಮತ್ತು ರೈಟ್, ಇದು ಲೆಫ್ಟ್ ಸೈಡು, ಇದು ರೈಟ್ ಸೈಡಲ್ಲಿ. ಲೆಫ್ಟು ಮತ್ತು ರೈಟಲ್ಲಿ ಸೇಮ್ ಟರ್ಮ್ ವಿತ್ ಸೇಮ್ ಸೈನ್ ಇದ್ದರೆ ಕ್ಯಾನ್ಸಲ್ ಆಗುತ್ತೆ. ಯಾವ ಟರ್ಮ್ ಕ್ಯಾನ್ಸಲ್ ಆಗುತ್ತೆ? 2 ಇಂಟು ಎ ಬಿ ಹೋಲ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1, 2 ಇಂಟು ಎ ಬಿ ಹೋಲ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1 ಗೆಟ್ ಕ್ಯಾನ್ಸಲ್. ರಿಮೈನಿಂಗ್ ಅಟ್ ದ ಸೇಮ್ ಟೈಮ್ ನೋಡಿ, ಇದಕ್ಕೆ ಎ ಇದೆ, ಆರ್ ಎಚ್ ಎಸ್ಸಲ್ಲಿ ಎ ಇರ್ತಕ್ಕಂಥ ಟರ್ಮನ್ನು ಲೆಫ್ಟಿಗೆ ತೊಗೊತಾನೆ, ಕರಸ್ಪಾಂಡಿಂಗ್ ಎಲಿಮೆಂಟ್ಸ್. ಹಿಯರ್ ಎ ಟು ದಿ ಪವರ್ ಆಫ್ 2n ಪ್ಲಸ್ 2, ಎ ಟು ದಿ ಪವರ್ ಆಫ್ 2n ಪ್ಲಸ್ 2 ಮೈನಸ್ ಎ ಪವರ್ 2n ಪ್ಲಸ್ 1 ಇಂಟು ಬಿ ಈಸ್ ಈಕ್ವಲ್ ಟು, ಇದು ರೈಟಿಗೆ ತೊಗೊತಾನೆ, ಬಿ ಪವರ್ ಇದಿದೆಯಲ್ಲ, ಇದು ರೈಟಿಗೆ ತೊಗೊಬೇಕಾದ್ರೆ ಮೈನಸ್ ಆಗುತ್ತೆ, ಮೈನಸ್ 2 ಪವರ್ n ಪ್ಲಸ್ 2 ರೈಟ್ ಸೈಡಲ್ಲಿ ಇರ್ತಕ್ಕಂಥ ಟರ್ಮು. ಹಿಯರ್ ಬಿ ಪವರ್ 2n ಪ್ಲಸ್ 1 ಇಂಟು ಎ, ಬಿ ಪವರ್ 2n ಪ್ಲಸ್ 1 ಇಂಟು ಎ. ಸ್ಪ್ಲಿಟ್ ಮಾಡ್ತೀನಿ, ಲಾ ಆಫ್ ಇಂಡಿಸಿಸ್ ಅಪ್ಲೈ ಮಾಡ್ತಾನೆ. ಇಲ್ಲಿ ಎ ಪವರ್ 2n ಪ್ಲಸ್ 2 ಇದೆ, ಇಲ್ಲಿ 2n ಪ್ಲಸ್ 1 ಇದೆ, ಇಲ್ಲೂ 2 ಇದ್ದಿದ್ರೆ ಕಾಮನ್ ತೆಗಿಬೋದಾಗಿತ್ತು. ಎಗೇನ್ ಲಾ ಆಫ್ ಇಂಡಿಸಿಸ್ ಸ್ಪ್ಲಿಟ್ ಮಾಡ್ತಾ ಇದ್ದೇನೆ, ಎ ಪವರ್ 2n ಇಂಟು ಎ ಸ್ಕ್ವಯರ್ ಮೈನಸ್ ಎ ಪವರ್ 2n ಇಂಟು ಎ ಪವರ್ 1 ಇಟ್ಸ್ ಸೆಲ್ಫ್ ಎ ಇಂಟು ಬಿ ಈಸ್ ಈಕ್ವಲ್ ಟು, ಇದನ್ನು ಸ್ಪ್ಲಿಟ್ ಮಾಡ್ತಾ ಇದ್ದೇನೆ, ಫಸ್ಟ್ ಪ್ಲಸ್ ಇರೋದು ಬರ್ಕೊತಾ ಇದ್ದೇನೆ, 2 ಪವರ್ ಬಿ ಪವರ್ 2n ಇಂಟು ಬಿ ಇಂಟು ಎ ಮೈನಸ್ ಬಿ ಪವರ್ 2n ಇಂಟು ಬಿ ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್. ಇಷ್ಟರಲ್ಲಿ ಏನು ಕಾಮನ್ ತೆಗಿಬೋದು? ಎ ಪವರ್ 2n, ಇಲ್ಲೂ ಎ ಸ್ಕ್ವೇರ್ ಇದೆ, ಇಲ್ಲಿ ಎ ಇದೆ, ಎ ಪವರ್ 2n ಇಂಟು ಎ ಕಾಮನ್ ತೆಗಿತೀನಿ, ಎ ಪವರ್ 2n ಇಂಟು ಎ ಕಾಮನ್ ತೆಗೆದ್ರೆ ಎ ಪವರ್ 2n ಔಟ್ಸೈಡ್ ಬಂದಿದೆ, ಎ ಸ್ಕ್ವೇರಲ್ಲಿ ಎ ಔಟ್ಸೈಡ್ ಬಂದಿದೆ, ರಿಮೈನಿಂಗ್ ಎ ಮೈನಸ್ ಎ ಪವರ್ 2n ಔಟ್ಸೈಡ್ ಬಂದಿದೆ, ಇಲ್ಲಿ ಎ ಔಟ್ಸೈಡ್ ಬಂದಿದೆ, ರಿಮೈನಿಂಗ್ ಬಿ. ಹಿಯರ್ ಇಲ್ಲಿ ಬಿ ಪವರ್ 2n ಇಂಟು ಬಿ ಕಾಮನ್ ತೆಗಿತಾನೆ, ಇಲ್ಲೂ ಬಿ ಇದೆ, ಇಲ್ಲಿ ಬಿ ಸ್ಕ್ವೇರ್ ಇದೆ, ಇನ್ ಬಾಕ್ಸ್ ಎ ಇದೆ ಮೈನಸ್ ಬಿ ಸ್ಕ್ವೇರಲ್ಲಿ ಬಿ ಔಟ್ಸೈಡ್ ತೆಗೆದಿದ್ದೇನೆ, ಎ ಮೈನಸ್ ಬಿ ಉಳಿತು. ಲೆಫ್ಟ್ ಸೈಡು ಮತ್ತು ರೈಟ್ ಸೈಡ್ ಎ ಮೈನಸ್ ಬಿ ಗೆಟ್ ಕ್ಯಾನ್ಸಲ್. ರಿಮೈನಿಂಗ್ ಎ ಪವರ್ 2n ಇಂಟು ಎ ಮೊದಲು ಅಪ್ಲೈ ಮಾಡ್ತೇನೆ, ಎ ಪವರ್ 2n ಪ್ಲಸ್ 1 ಆಯಿತು, ಎ ಈಸ್ ಈಕ್ವಲ್ ಟು ಬಿ ಪವರ್ 2n ಇಂಟು ಬಿ, ಲಾ ಆಫ್ ಇಂಡಿಸಿಸ್ ಅಪ್ಲೈ ಮಾಡ್ತೇನೆ, ಬಿ ಪವರ್ 2n ಪ್ಲಸ್ 1. ನೋಡಿ ಈಗ ಎಂಡಿಂಗ್ ಬಂದಿದ್ದೀವಿ, ನೋಡೋಣ. It can be written as a power 2n plus 1 is equal to b power 2n plus 1 can be written as without change its value a power 2n plus 1 divided by b power 2n plus 1 is equal to 1. ತಿರ್ಗಾ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ವ್ಯಾಲ್ಯೂ ಡಸ್ ನಾಟ್ ಚೇಂಜ್. ನಾವು ಅಗೇನ್ ಲಾ ಆಫ್ ಇಂಡಿಸಿಸ್ a by b whole to the power of n, a by b whole to the power of n ಅಂದರೆ a to the power of n by b power n, ಎ ಪವರ್ ಎನ್ ಡಿವೈಡ್ ಬೈ ಬಿ ಪವರ್ ಎನ್ ಅಂತ ಬರೀಬೋದು, ಎ ಬೈ ಬಿ ಹೋಲ್ ಟು ದಿ ಪವರ್ ಆಫ್ ಎನ್, ಇವೆರಡು ಸೇಮ್ ಪವರ್ ಇರೋದ್ರಿಂದ ದಟ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಎ ಬೈ ಬಿ ಹೋಲ್ ಟು ದಿ ಪವರ್ ಆಫ್ 2n ಪ್ಲಸ್ 1 ಈಸ್ ಈಕ್ವಲ್ ಟು 1. ಎಂಡಿಂಗ್ ಬಂದಿದ್ದೀವಿ, ಕೇರ್ಫುಲ್ ಅಬ್ಸರ್ವ್ ಮಾಡಿ. ಈಗಿರೋದು
ಈ ಒಂದನ್ನು ನಾವು ಏನಂತ ಬರಿಬೋದು, a/b² ಈಸ್ ಈಕ್ವಲ್ ಟು, ನಾವು ಇನ್ ಮ್ಯಾಥಮೆಟಿಕ್ಸ್ 1/0 ಅಂದರೆ 1, 1/0 ಅಂದರೆ 1, 2/0 ಅಂದರೆ 1, 3/0 ಅಂದರೆ 1. ಓಕೆ, ಇಲ್ಲಿ ಬೇಸಲ್ಲಿ a/b ಅಂತ ಇರೋದ್ರಿಂದ ಒಂದ್ರ ವ್ಯಾಲ್ಯೂನೂ ಚೇಂಜ್ ಆಗಬಾರ್ದು. ಇದಕ್ಕೆ ಕರಸ್ಪಾಂಡಿಂಗ್ ಆಗಿ ನಾನು 1 ಕ್ಯಾನ್ ಬಿ ರಿಟನ್ ಆಸ್ a/b²0. a/b² ಅಂದರೆ ಎಷ್ಟು? 1 ಆಗುತ್ತೆ. ಬೇಸ್ ಆರ್ ಸೇಮ್ ನೋಡಿ, ಬೇಸು ಸೇಮ್ ಇದೆ. ಈಕ್ವೇಟ್ ದಿ ಪವರ್ಸ್, ದಟ್ ಈಸ್ ಫೈನಲ್ ಆನ್ಸರ್ ಬರ್ತಾ ಇದೆ 2n + 1 ಈಸ್ ಈಕ್ವಲ್ ಟು 0. 2n ಆಲ್ರೆಡಿ ನಿಮ್ಗೆ ಆನ್ಸರ್ ಬಂದೋಗಿರುತ್ತೆ. 2n ಈಸ್ ಈಕ್ವಲ್ ಟು -1. ಕ್ಲಿಯರ್ಲಿ n ಈಸ್ ಈಕ್ವಲ್ ಟು ಹೌ ಮಚ್? 2n ಈಸ್ ಈಕ್ವಲ್ ಟು -1, n ಈಸ್ ಈಕ್ವಲ್ ಟು -1/2. ದಿಸ್ ಇಸ್ ದ ಆನ್ಸರ್. n ಈಸ್ ಈಕ್ವಲ್ ಟು -1/2. ಓಕೆ, ಲೆಂತಿ ಪ್ರಾಬ್ಲಮ್ ವರ್ಕೌಟ್ ಮಾಡಿ. ಇಂಥ ಪ್ರಾಬ್ಲಮ್ಸ್ ವರ್ಕ್ ಮಾಡ್ಬೇಕು ನೀವು. ಆವಾಗ ಕಾನ್ಸಂಟ್ರೇಷನ್ನು, ಡೆಡಿಕೇಷನ್ನು, ಪೇಷನ್ಸು ಎಲ್ಲ ಪರ್ಫೆಕ್ಟ್ ಬಂದ್ಬಿಡುತ್ತೆ. ಕೆಲವು ಸ್ಟೂಡೆಂಟ್ಸು 3 ಮಾರ್ಕ್ಸ್ಗೆ 4 ಮಾರ್ಕ್ಸ್ಗೆ ಇಷ್ಟೊಂದು ಲೆಂತಿ ಪ್ರಾಬ್ಲಮ್ ಮಾಡಬೇಕಾ? ಪ್ರಾಬ್ಲಮ್ಸು ಮ್ಯಾಥಮೆಟಿಕ್ಸಲ್ಲಿ ಎಷ್ಟು ವರ್ಕ್ ಮಾಡ್ತೀರಿ ಅಷ್ಟು ನಿಮ್ಮ ಪೇಷನ್ಸು, ಕಾನ್ಸಂಟ್ರೇಷನ್ನು, ಬೇರೆ ಪ್ರಾಬ್ಲಮ್ಸ್ ಬರೋದಕ್ಕೆ ಈಸಿ ಆಗುತ್ತೆ. ಇದೊಂದು 2-3 ಸಲ ವಿಡಿಯೋ ನೋಡಿ, ನೋಡ್ಕೊಂಡಂಗೆ ಮಾಡಿ, ಮತ್ತು ಇದನ್ನು ರಿವರ್ಸ್ ಮಾಡಿ ಅಂತ ಹೇಳಿದ್ರು ನಾನು. ಓಕೆ, ಇದು ಈಗ ನೀವು ನೆಕ್ಸ್ಟ್ ನೀವು ಯಾವ ಥರ ಓನಾಗಿ ಹಾಕ್ಕೊಬೇಕು ಪ್ರಾಬ್ಲಮ್ಮು ಅಂದರೆ, ಇಫ್ ಇದು ನ್ಯೂಮರೇಟ್ರಿಗೆ ಹೋಗಲಿ, ಡಿನೋಮಿನೇಟ್ರಿಗೆ ಬರಲಿ, ಇದೇ ಥರ ಮಾಡಿ ಆನ್ಸರ್. ಆನ್ಸರ್ ಬೇಕಾದ್ರೆ ಕ್ಲೂ ಕೊಡ್ತೀನಿ. n ಈಸ್ ಈಕ್ವಲ್ ಟು 1/2 ಬರುತ್ತೆ. ಟ್ರೈ ಮಾಡಿ ನನಗೆ ಯೂಟ್ಯೂಬಲ್ಲಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.